ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ರೆಸಿಪಿನ ನಾನು ಸಿಂಪಲ್ ಆಗಿರೋಂಥ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಏನು ರೆಸಿಪಿ ಅಂತಂದರೆ, ಎಲ್ಲರೂ ದೋಸೆ ಮಾಡ್ಕೊಂಡು ತಿಂತಾರೆ, ಒಳ್ಳೆ ದೋಸೆ ಮಾಡ್ತಾರೆ. ಅದಕ್ಕೆ ಒಳ್ಳೆ ನೇಷನ್ ಇರುವಂತಹ ಒಳ್ಳೆ ಚಟ್ನಿ ಬೇಕಲ್ವೇ? ಆ ರೀತಿ ಚಟ್ನಿ ಹೋಟೆಲಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ. ಹೋಟೆಲ್ನಲ್ಲಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಆ ಚಟ್ನಿನ ನಾವು ಹಾಗೆ ತಿನ್ಬೇಕನ್ಸುತ್ತೆ ಫ್ರೆಂಡ್ಸ್. ಅದೇ ರೀತಿ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ನಾವು ಯಾವ ರೀತಿ ಮಾಡ್ತೀವಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಬನ್ನಿ, ಬನ್ನಿ. ಎಲ್ಲರೂ ಮನೆಗಳಲ್ಲಿ ಮಾಡ್ಕೊಂಡು ತಿನ್ನಿ. ನಾವು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಕಾಯಿ, ಹಸಿ ಕೊಬ್ಬರಿ, ಇಷ್ಟು ಹುರಿಗಡಲೆ, ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ತಕ್ಕಷ್ಟು ಉಪ್ಪು. ಇಷ್ಟನ್ನು ಸೇರಿಸಿ ನಾವು ನೀರು ಹಾಕಿ ರುಬ್ಕೊಳ್ಳೋಣ. ಈಗ ಅದಕ್ಕೆ ಒಂದಿಷ್ಟು ಮೊಸರನ್ನು ಹಾಕೋಣ. ಮೊಸರನ್ನು ಸೇರಿಸಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನುಣ್ಣಗೆ ರುಬ್ಕೊಳ್ಳೋಣ. ತರಿಯಾಗಿ ಒಂದು ಸ್ವಲ್ಪ ಈ ರೀತಿ ತರಿಯಾಗಿ ಇರಬೇಕು ಚಟ್ನಿ. ಈಗ ಒಂದು ಬಾಣಲೆ ಇಟ್ಕೊಂಡು 2 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಅದರ ಜೊತೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಜೀರಿಗೆ ಆ್ಯಡ್ ಮಾಡೋಣ. ಮತ್ತು ಕರಿಬೇವು ಸ್ವಲ್ಪ, ಒಣಗಿದ ಮೆಣಸಿನ್ಕಾಯಿ 1-2, ಆಯಿತು ಒಗ್ಗರಣೆ. ಇದನ್ನು ಚಟ್ನಿಗೆ ಸೇರಿಸೋಣ. ಸ್ವಲ್ಪ ಹೊತ್ತು ಪ್ಲೇಟನ್ನು ಮುಚ್ಚೋಣ, ಆಮೇಲೆ ಕಲಿಸ್ಕೊಳ್ಳೋಣ. ಯಾಕಂದರೆ ಒಗ್ಗರಣೆ ಘಮ ಎಲ್ಲ ಚಟ್ನಿಗೆ ಸೇರಲಿ. ಒಳ್ಳೆ ರುಚಿಯಾದಂಥ ಚಟ್ನಿ ರೆಡಿ ಆಯಿತು.